ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಯುವಕರಿಗೆ ಹಲ್ಲೆ ಮಾಡಿದಂತಹ ಆರೋಪಿಗಳ ತೀವ್ರ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಆರೋಪಿಗಳ ವಿಚಾರಣೆ ವೇಳೆ ದುಷ್ಕರ್ಮಿಗಳು ಘಟನೆಗೆ ಕಾರಣ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಈ ಬಗ್ಗೆ ಏನಿದೆ ಅಪ್ಡೇಟ್ ನೋಡ್ತಾ ಹೋಗೋಣ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ, ಪುಂಡಾಟ ಮೆರೆದ ನಾಲ್ವರ ಬಂಧನ. ಶ್ರೀರಾಮನವಮಿ ಮುಗಿಸಿ 3 ಯುವಕರು ಚಿಕ್ಕಬೆಟ್ಟಹಳ್ಳಿ ಬಳಿ ಕಾರ್ನಲ್ಲಿ ಕೂತು ಜೈ ಶ್ರೀರಾಮ್ ಘೋಷಣೆ ಕೂಗ್ತಿದ್ರು. ಆಗ ಅನ್ಯ ಕೋಮಿನ ಯುವಕರಿಬ್ಬರು ಜೈ ಶ್ರೀರಾಮ್ ಘೋಷಣೆ ಕೂಗದಂತೆ ವಿರೋಧ ಮಾಡಿದ್ದಾರೆ. ಪ್ರತಿ ವಿರೋಧ ವ್ಯಕ್ತಪಡಿಸಿ ಹಿಂದೂ ಯುವಕರ ಮೇಲೆ 4 ಅನ್ಯ ಕೋಮಿನ ಯುವಕರು ಅಟ್ಟಾಡಿಸಿ ಮನಸೋ ಇಚ್ಛೆ ಹಲ್ಲೆ ಮಾಡಿ ತಲೆಮರೆಸಿಕೊಂಡಿದ್ರು. ಘಟನೆ ಸಂಬಂಧ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿ 24 ಗಂಟೆಯಲ್ಲಿ 4 ದುಷ್ಕರ್ಮಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ಫರ್ಮಾನ್, ಸಮೀರ್ ಹಾಗೂ 2 ಬಾಲಾಪರಾಧಿಯನ್ನ ಬಂಧಿಸಿ ತನಿಖೆ ನಡೆಸಿದ್ದಾರೆ. ನಾವೇನು ಅವ್ರಿಗೇನು ಬಲವಂತ ಮಾಡಿ ಪ್ರಚಾರ ಏನು ಮಾಡ್ತಿಲ್ಲ. ನಾವು 3 ಜನ ಇದ್ದಿದ್ದು, ನಾವೇನು ರ್ಯಾಲಿಗಿಲಿ ಏನು ಮಾಡ್ತಿರ್ಲಿಲ್ಲ. ನಾವು ಯಾರಿಗೂ ಫೋರ್ಸ್ ಮಾಡಿಲ್ಲ. ಸ್ಲೋಗನ್ಸ್ಗೆ ಹೋಗಿ ಜೈ ಶ್ರೀರಾಮ್ ಅಂತ ಸ್ಲೋಗನ್ಸ್ಗೆ ಹೋಗಿ ಅಂತ ನಾವು ಯಾರಿಗೂ ಏನು ಹೇಳಿಲ್ಲ. ನೀವು ಹೇಗೆ ಹೋಗ್ತಾ ಇದ್ರಿ ಸರ್? ನಾವು ಕಾರಲ್ಲಿ ಹೋಗ್ತಿದ್ರಿ ಸರ್. ನಾವು ಟುವರ್ಡ್ಸ್ MS ಪಳ್ಳಿ ಹೋಗ್ತಿದ್ರಿ. ಚಿಕ್ಕಬೆಟ್ಟಳ್ಳಿ ಬಸ್ ಸ್ಟಾಪ್ ಮುಂದೆನೇ ಇನ್ಸಿಡೆಂಟ್ ನಡೆದಿರೋದು. ಅವ್ರನ್ನೆಲ್ಲರೂ ಮಾತಾಡ್ಸಿದ್ರಾ ಹಿಂದೆ? ಇಲ್ಲ ಸರ್, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ತಲೆ ಮೇಲೆ ಹೊಡೆದಿದ್ದಾರೆ, ಒಬ್ರಿಗೆ ಮೂಗಿಗೆ ಹೊಡೆದಿದ್ದಾರೆ, ಮತ್ತು ಇನ್ನೊಬ್ಬನ ಕಾಲಿಗೆ ಹೊಡೆದಿದ್ದಾರೆ ಸರ್. ನಾವು ಪಾಡಿಗೆ ಬರೀ ಹೋಯ್ತಿದ್ರಿ ಅಷ್ಟೇ ಸರ್. ನಾವು ಅವ್ರಿಗೇನು ಅಂದಿಲ್ಲ, ಏನಿಲ್ಲ. ಪಾನಮತ್ತರಾಗಿ ಹಲ್ಲೆ ಮಾಡಿದ್ರ ಕಿಡಿಗೇಡಿಗಳು. ನಿನ್ನೆ 3 ಗಂಟೆ ಸುಮಾರಿಗೆ ಚಿಕ್ಕಬೆಟ್ಟಹಳ್ಳಿ ಸಿಗ್ನಲ್ ಬಳಿ ನಿಂತಿರುವಾಗ ಕಾರ್ನಲ್ಲಿ ಯುವಕರು ಜೋರಾಗಿ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಇದ್ರು. ಆಗ ನಿಧಾನವಾಗಿ ಘೋಷಣೆ ಕೂಗುವಂತೆ ಹೇಳಿದ್ದಕ್ಕೆ ನಮ್ಮಿಷ್ಟ, ನೀವು ಜೈ ಶ್ರೀರಾಮ್ ಘೋಷಣೆ ಕೂಗಿ ಅಂತ ಏರು ಧ್ವನಿಯಲ್ಲಿ ಮಾತನಾಡಿದ್ರು. ಅದಕ್ಕೆ ನಾವು ಹಲ್ಲೆ ಮಾಡಿದ್ದಾಗಿ ಪೊಲೀಸರ ಮುಂದೆ ಬಂಧಿತ ಆರೋಪಿಗಳು ಹೇಳಿಕೊಂಡಿದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಆರೋಪಿಗಳ ಮೇಲೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅನ್ನೋದು ತನಿಖೆಯ ವೇಳೆ ಗೊತ್ತಾಗಿದೆ. ಅದರ ಜೊತೆಗೆ ಆರೋಪಿಗಳು ಘಟನೆಯ ವೇಳೆ ಪಾನಮತ್ತರಾಗಿರುವುದು ಗೊತ್ತಾಗಿದೆ. ಯಾರು ಈ ಕ್ರೈಮ್ನಲ್ಲಿ ಭಾಗಿಯಾಗಿದ್ರು ಎಲ್ಲರೂ ಕೂಡ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಜನ ಮೇಜರ್ ಇದ್ದಾರೆ ಮತ್ತು 2 ಜನ ಮೈನರ್ ಇದ್ದಾರೆ. ಈಗ ಅರೆಸ್ಟ್ ಮಾಡಿದ ನಂತರ ಅವ್ರಿಗೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಇನ್ವೆಸ್ಟಿಗೇಷನ್ ನಮ್ಮದು ಮುಂದುವರಿತಾ ಇದೆ. ಮತ್ತು ಇವತ್ತಿನ ದಿವಸ ಸ್ಥಳೀಯ ಮುಖಂಡರು ಸ್ವಲ್ಪ ಜನ ಕಮ್ಯುನಿಟಿ ಲೀಡರ್ಸ್ ಬಂದುಬಿಟ್ಟು ಒಂದು ಮೆಮೊರಾಂಡಮ್ ಕೂಡ ಕೊಟ್ಟಿದ್ದಾರೆ. ಈ ಥರ ಘಟನೆ ಆಗಿದೆ, ಅದನ್ನ ಬಹಳ ಸೀರಿಯಸ್ ಆಗಿ ತೊಗೊಬೇಕು ಅಂತ ಹೇಳ್ಬಿಟ್ಟು. ಸೊ ಕಮ್ಯುನಿಟಿ ಲೀಡರ್ಸ್ಗೆ ಕೂಡ ನಾವು ಮನವರಿಕೆ ಮಾಡಿದ್ದೀವಿ. ತಕ್ಷಣ ಪೊಲೀಸ್ ಅವರು ಆ್ಯಕ್ಷನ್ ತೊಗೊಂಡಿದ್ದಾರೆ ಮತ್ತು ಆರೋಪಿಗಳದ್ದು ಅರೆಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಅವ್ರು ಸ್ವಲ್ಪ ಲೋಕಲ್ ಕಂಪ್ಲೇಂಟ್ಸ್ ಇತ್ತು, ಹುಡುಗರು ಜಾಸ್ತಿ ತಿರುಗಾಡ್ತಾರೆ, ವೀಲಿ ಮಾಡ್ತಾರೆ, ಮತ್ತು ಸ್ವಲ್ಪ ಗಾಂಜಾದೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಅದು ಕೂಡ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಭರವಸೆ ನೀಡಿದ್ದೀವಿ. ಆರೋಪಿಗಳಾದ ಫರ್ಮಾನ್, ಸಮೀರ್ ಹಾಗೂ 2 ಬಾಲಾಪರಾಧಿಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ. ಮಾದಕ ವಸ್ತು ಸೇವನೆ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಮಾಡಿಕೊಳ್ಳಲು ಮೆಡಿಕಲ್ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಿದ್ದಾರೆ. ಮೆಡಿಕಲ್ ವರದಿ ಬಂದ ನಂತರ ಆರೋಪಿಗಳು ಮಾದಕ ವಸ್ತು ಸೇವನೆ ಮಾಡಿದ್ರಾ ಇಲ್ವಾ ಅನ್ನೋದು ಖಾತ್ರಿಯಾಗಲಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.